ಅಲ್ಲಿ ಏನು ನಡೀತು? ಶಿವಲಿಂಗೇಗೌಡನ ತಪ್ಪಾಗಿದ್ದರೆ ಶಿವಲಿಂಗೇಗೌಡನ ತಪ್ಪು ಅಂತ ಬರೀರಿ. ಇವರು ಪ್ರಚೋದನೆ ಮಾಡದೇ ಇದ್ದರೆ, ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ನನ್ನನ್ನು ಇವರು ವಿಶ್ಲೇಷಣೆ ಮಾಡದೇ ಇದ್ದಿದ್ರೆ, ಅಲ್ಲಿ ಕೂಗದೇ ಇದ್ದಿದ್ರೆ, ನಾನ್ಯಾತಕ್ಕೆ ಇವ್ರ ಮೇಲೆ ಮಾತಾಡ್ತಾ ಇದ್ದೆ? ಇದೇನಾಗಿದೆ, ಕರ್ನಾಟಕ ರಾಜ್ಯದಲ್ಲೆಲ್ಲ ಇದು ವೈರಲ್ ಆಗೋದು ಸ್ವಾಭಾವಿಕ. ವಿಧಾನಸಭೆಯಲ್ಲಿ ಇಂಥ ಘಟನಾವಳಿಗಳು ನಡೆದಾಗ ವೈರಲ್ ಆಗೋದು ಸ್ವಾಭಾವಿಕ. ಒಂದು ಸೈಡ್ ಹೋಗಿದೆ, ಒಂದು ಸೈಡ್ ನಾನು ಮಾತಾಡಿರೋದು ಹೋಗಿದೆಯೋ ಹೊರತು ನಾನು ಯಾತಕ್ಕೋಸ್ಕರ ಮಾತಾಡಿದೆ ಅಂತಕ್ಕಂಥದ್ದನ್ನು ಇವತ್ತು ತೋರಿಸ್ತಾ ಇಲ್ಲ. ಅದಕ್ಕೆ ನಾನು ಬೆಳಗ್ಗೆಯಿಂದ ದಾಖಲಾತಿಗಳನ್ನು ಹುಡುಕಿದೆ. ಅದು ವ್ಯವಸ್ಥೆ ಒಳಗಡೆ ಇನ್ನೂ ಸಿಗ್ತಾ ಇಲ್ಲ. ನಾನು ಸ್ಪೀಕರ್ ಅವರನ್ನು ಕೇಳಿದ್ದೀನಿ. ಅದು ಈ ಮುಂದೆ ಅದೇನಾದರೂ ದಾಖಲಾತಿ ಸಿಕ್ಕಿದರೆ ನಾನೇ ಮತ್ತೆ ನಿಮ್ಮನ್ನೆಲ್ಲ ಕರೆದು ರಿಲೀಸ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ಸಂಪ್ರದಾಯನ ಯಾಕೆ ಹಾಕಿದ್ದಾರೆ? ಯಾರೇ ಒಬ್ಬ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಡಿಸ್ಟರ್ಬೆನ್ಸ್ ಮಾಡಲಿ, ನಾನು ಅದಕ್ಕೂ ನಾನೇನು ಇದು ಮಾಡಲ್ಲ. ನನ್ನ ವೈಯಕ್ತಿಕವಾಗಿ ಯಾಕೆ ಮಾತಾಡಿರು? ಇವ್ರು ಕಂಡಿಡ್ದಾರ ನಾನು ಕಳ್ಳ, ಕೊಪ್ರಿ ಕಳ್ಳ ಅಂತ? ಇದೇ ಕೊಪ್ರಿ ರಾಗಿ ಕಳ್ಳ ಅಂತೇಳಿ ಹಿಂದೆ ಇದೇ BJPಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕುಮಾರ್ ಅವರು ಏನು ಹೇಳಿದರು? ಬಂದು ಅರಸೀಕೆರೆಯಲ್ಲಿ ಕಾಯಿ ಕಳ್ಳ, ಕೊಪ್ರಿ ಕಳ್ಳ, ಎಂಥದೋ ಕಳ್ಳ ಅಂತ ಬೈದು ನಾನು ಸವಾಲಾಗ್ತೆ. ನಾನು 1,000 ಜನಗಳನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಾನು ರವಿಕುಮಾರ್ ಅವರು ನಾನು ಹೋಗ್ತಾ ಇದ್ದೀನಿ. ನೀವೆಲ್ಲ ಯಾರಾದರೂ ನಿಮ್ಮ ಪಕ್ಷದವರು ಶಿವಲಿಂಗೇಗೌಡ ನಿಜವಾಗ್ಲೂ ರಾಗಿನ ಕದ್ದಿದ್ದಾನೆ ಇಲ್ಲ ಎಂಥದ್ದನ್ನೋ ಕದ್ದಿದ್ದಾನೆ ಅನ್ನೋದಿದ್ದರೆ ಬಂದು ಧರ್ಮಸ್ಥಳದಲ್ಲಿ ಸತ್ಯ ಮಾಡೋಣ ಬನ್ನಿ ಅಂತ ಸವಾಲಾಗ್ತೆ. ಅವ್ರು ಬರಲಿಲ್ಲ. ನಾನು ಹೋಗಿ ಸತ್ಯ ಮಾಡಿದೆ. ನಾನೇ ಸ್ವಯಂ ವಾಲಂಟ್ರಿಯಾಗಿ ಹೋಗಿ ನಾನು ಪ್ರಮಾಣವಾಗಲು ನಾನು ಯಾವುದೇ ಇದನ್ನು ಕದ್ದಿಲ್ಲ, ಅದಕ್ಕೆ ಭಗವಂತನೇ ಸಾಕ್ಷಿ ಅಂತೇಳಿ ನಾನು ಹೇಳಿ ಬಂದೆ. ಇವರು ಪದೇ ಪದೇ ಈ ರೀತಿ ನನ್ನ ಮೇಲೆ ಯಾತಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ? ಕಾರಣ ಏನು? ವಿಚಾರ ಏನು? ಏನಕ್ಕೆ? ವಿಧಾನಸಭೆಯಲ್ಲಿ ಯಾರೇ ಮಾತಾಡದೇ ಇದ್ದಾಗ ಡಿಸ್ಟರ್ಬೆನ್ಸ್ ಮಾಡದೇ ಇರೋವಂಥವ್ರು ನಾನು ಮಾತಾಡಬೇಕಾದ್ರೆ ಯಾತಕ್ಕೋಸ್ಕರ ಡಿಸ್ಟರ್ಬೆನ್ಸ್ ಮಾಡ್ತಾರೆ? ಇದಕ್ಕೆ ಏನು ಕುಮ್ಮಕ್ಕಿದೆ? ಇದು ನನಗೆ ಬೇಕಾಗಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ನೀವು ಮಾಧ್ಯಮದರೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮೊದಲು ಶಿವಲಿಂಗೇಗೌಡನ ಮೇಲೆ ಇಂತಿಂಥ ಅಶ್ಲೀಲವಾದಂಥ ಆಪಾದನೆಗಳನ್ನು, ಕೆಲವು ಕೆಟ್ಟ ಪ್ರವೃತ್ತಿಗಳನ್ನು ಮಾತನಾಡಿದ್ರಿಂದ ಶಿವಲಿಂಗೇಗೌಡರು ಪ್ರವೋಕಾಗಿ ಕೆಲವು ವಿಚಾರನ ಅವ್ರ ಮೇಲೂ ಪದ ಬಳಕೆ ಮಾಡಿದ್ದಾರೆ. ನಾನು ಹೇಳಿದೆ, ಇನ್ನೇನಂತ ಹೇಳೋಣ ಅವನಿಗೆ? ಯಾಕಪ್ಪ ಹಂಗೆ ಕೋಯ್ತ್ಕೊಂಡ್ದಂಗೆ ಕುಣಿತೀರಾ ಅಂದೆ. ಯಾಕಪ್ಪ ಹಂಗೆ ನಾಯಿಗಳು ಬಗಳ್ತೀರಾ ಅಂದೆ. ಇನ್ನೇನಂತ ಹೇಳೋಣ ಅವ್ರಿಗೆ? ಇನ್ಯಾವ ಪದ ಉಪಯೋಗಿಸೋಣ? ಹಂಗೆ ಕುಣಿದ್ರೆ, ಹಂಗೆ ಕುಪ್ಪಳಿ ಯಾರಾದ್ರೂ ವಿಧಾನಸೌಧದಲ್ಲಿ ಧರಣಿ ಮಾಡ್ತಾರೆ, ಮೌನವಾಗಿ ನಿಂತ್ಕೋತಾರೆ. ನಾವು ಹಿಂದೆ ಈ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಹಗಲು ರಾತ್ರಿ ಇಲ್ಲಿ ಮನಗಿದ್ದಾಗ ಎಲ್ಲ ಹಂಗೆ ಕುಣಿದಿದ್ವ? ಅಲ್ಲೂ 2-3 ದಿವಸ ನಡೀತು. ನಡೆದಾಗೆಲ್ಲ ಭಾಳ ಸೈಲೆಂಟಾಗಿ ನಾವು ಧರಣಿ ಒಳಗಿರ್ತಾಯಿದ್ದು. ಅವರು ಭಾಷಣ ಮಾಡ್ಕೊಂಡು ಅವ್ರು ಹೋಗ್ತಾಯಿದ್ರು ಅವರ ಬಿಸ್ನೆಸ್ ಮಾಡ್ಕೊಂಡು. ಈಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದನ್ನು ನನಗೆ ಇನ್ನೇನಾಗಿಲ್ಲ, ನನ್ನಿಂದ ನಾನೇ ಆ ಪದ ಬಳಕೆ ಮಾಡಿದ್ದೀನಿ ಅಂತಕ್ಕಂಥದ್ದು ಏನು ಒಂದು ಸ್ವಲ್ಪ ಮಾಧ್ಯಮದ ದೃಷ್ಟಿನಲ್ಲಿ ಹೋಗಿದೆ. ಇಲ್ಲ, ಶಿವಲಿಂಗೇಗೌಡನ್ನ ಪ್ರಚೋದನೆ ಮಾಡಿ ಅವನ ಮೇಲೇ ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ಪ್ರಚೋದನೆ ಮಾಡಿದ್ರಿಂದ ಇವತ್ತು ಅವರು ಪ್ರವೋಕಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ನ್ಯಾಯ ಕೊಡ್ತೀರಿ ಅಂತೇಳಿ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ನ್ಯಾಯ ನನ್ನ ಹತ್ರ ಏನಾದ್ರು ಇದರಲ್ಲಿ ಸತ್ಯ ಇದ್ದರೆ, ನೆನ್ನೆ ನಡೆದಂಥ ಘಟನೆಯಲ್ಲಿ ಸತ್ಯ ಇದ್ದರೆ